ನಮಸ್ಕಾರಗಳು ಸ್ನೇಹಿತರ. ಇವತ್ತು ನಮ್ಮ ದಿ ಮೀಡಿಯಾ ಚಾನಲ್ ಮುಖಾಂತರ ನಿಮಗೆ ತೋರಿಸುತ್ತಿರುವಂತಹ ಪ್ರೊಫೈಲ್ ಒಂದು ವಿಶೇಷ ಮಹಿಳೆಯದ್ದು ಆಗಿದೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಅವಳ ಹೆಸರು ಸುಮಿತ್ರಾ ಅಂತ. ವಯಸ್ಸು 38 ವರ್ಷ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ವಿದ್ಯಾವಂತರಾದ ಕುಟುಂಬದಿಂದ ಬಂದವರು ಎಂದು ಕೂಡ ಹೇಳಲಾಗ್ತಿದೆ. ಇವರು BCom ಮುಗಿಸಿಕೊಂಡು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವಳ ಜೀವನದ ಕತೆ ಸುಲಭವಾದದ್ದು ಅಲ್ಲ. ಯೌವನದಲ್ಲಿ ಒಳ್ಳೆಯ ಕನಸುಗಳೊಂದಿಗೆ ಮದುವೆಯಾದರು. ಜೀವನ ಅವಳನ್ನು ಪರೀಕ್ಷಿಸುತ್ತಿತ್ತು. ಪತಿ ತೀವ್ರ ಅಸೌಖ್ಯದಿಂದ ಬೇಗನೆ ಲೋಕವನ್ನು ತ್ಯಜಿಸಿದರು ಎಂದು ತಿಳಿಸಿದ್ದಾರೆ. ಆ ಸಮಯದಲ್ಲಿ ಕೇವಲ 32 ವರ್ಷ ಮಾತ್ರ. ಏಕಾಏಕಿ ಜವಾಬ್ದಾರಿಗಳೊಂದಿಗೆ ಬಾಳಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಈಗ ಒಬ್ಬ ಸಂಗಾತಿ ಕೂಡ ಬೇಕಂತೆ. ಫ್ರೆಂಡ್ಸ್, ಅವರಿಗೆ ಈಗ ಒಬ್ಬರು ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ವೆಯ್ಟ್ ಮಾಡುತ್ತಿರುತ್ತೇನೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇಂತಹ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರು ಹೇಳುತ್ತಾರೆ, ಮಗುವಿಗೆ ತಾಯಿ ಹಾಗೂ ತಂದೆಯ ಪ್ರೀತಿಯನ್ನೇ ಕೊಟ್ಟಿದ್ದಾರೆ. ಇಂದಿಗೆ ಮಗುವು ಹೈಸ್ಕೂಲನ್ನು ಓದುತ್ತಿದೆ ಎಂದು ತಿಳಿಸಿದ್ದಾರೆ. ಸಮಾಜದಲ್ಲಿ ವಿಧವೆ ಎಂಬ ಹೆಸರಿನಲ್ಲಿ ಅನೇಕ ಕಹಿ ಮಾತುಗಳನ್ನು ಕೇಳಬೇಕಾಯಿತು. ಆದರೆ ಅವಳು ತನ್ನ ಶಕ್ತಿ, ಧೈರ್ಯ ಹಾಗೂ ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಅವಳ ಮನಸ್ಸಿನ ಮಾತು ಏನೆಂದರೆ, ಜೀವನ ಒಮ್ಮೆ ಮಾತ್ರ ಸಿಗುತ್ತದೆ. ನನಗೂ ಪ್ರೀತಿಸಿಕೊಳ್ಳಲು, ಒಬ್ಬನೊಂದಿಗೆ ನಿಜವಾದ ಬಾಂಧವ್ಯವನ್ನು ಕಟ್ಟಿಕೊಳ್ಳಲು ಇದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅವಳ ಪಾಲಿಗೆ ಇವಾಗ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. 38ರಿಂದ 45 ವಯಸ್ಸಿನವರು ಆಗಿರಬೇಕಂತೆ. ಮದುವೆಯಾದವರು ಅಥವಾ ವಿಧುವರಾದರೂ ಪರವಾಗಿಲ್ಲ. ಅರ್ಥ ಮಾಡಿಕೊಳ್ಳುವ ಹೃದಯ ಹಾಗೆ ಒಬ್ಬಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಮದ್ಯಪಾನ, ಧೂಮಪಾನ ಇಲ್ಲದವರು ಬೇಕಂತೆ. ಮಕ್ಕಳು ಇದ್ದರೂ ಪರವಾಗಿಲ್ಲ ಎಂದು ತಿಳಿಸಿಕೊಟ್ಟಿದ್ದಾರೆ. ಆದರೆ ಮತ್ತು ಬಾಳ ಸಂಗಾತಿ, ಪ್ರೀತಿ ಕೊಡುವವರು ಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಅವಳ ಮನದ ಮಾತುಗಳನ್ನು ನಾವು ನೋಡೋದಾದ್ರೆ, ನನ್ನ ಬದುಕಿಗೆ ಮತ್ತೆ ಬಣ್ಣ ತುಂಬುವವನು ಬೇಕು. ಸ್ನೇಹದಿಂದ, ಪ್ರೀತಿಯಿಂದ ನನ್ನ ಜೊತೆಯಾಗಿ ನಡೆಯುವವನು ಬೇಕು. ಜೀವನದ ಉಳಿದ ಹಾದಿಯನ್ನು ಕೈ ಹಿಡಿದು ಸಾಗುವವನನ್ನು ಎದುರು ನೋಡುತ್ತಿದ್ದೇನೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ಇವರ ಕೊನೆಯ ಮಾತನ್ನು ನಾವು ನೋಡೋದಾದ್ರೆ, ಪ್ರಿಯ ಪ್ರೇಕ್ಷಕರ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯುತ್ತಿರುತ್ತೇನೆ. ಸುಮಿತ್ರಾಳ ಜೀವನದಲ್ಲಿ ಹೊಸ ಬೆಳಕು, ಹೊಸ ಪ್ರೀತಿ, ಹೊಸ ಹಾದಿಯನ್ನು ತೆರೆದಿದೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.